ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಕೌಂಟೆನ್ಸಿ ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ನಲ್ಲಿ ಬರುವ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 6 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಯಾವ್ಯಾವ ಥರ ಬರುತ್ತೆ, ಎಷ್ಟು ಕೇಸ್ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ 3 ರೀತಿಯ ಪ್ರಾಬ್ಲಮ್ಗಳನ್ನು ಕೇಳ್ತಾರೆ. ಆ 3 ರೀತಿಯ ಕೇಸ್ಗಳನ್ನು ಇಲ್ಲಿ ನಾನು ಬರೆದಿದ್ದೀನಿ. ಮೊದಲನೇ ಕೇಸ್ ಏನು ಅಂದರೆ, ವೆನ್ ನ್ಯೂ ಪಾರ್ಟ್ನರ್ ಅಕ್ವೈರ್ ಶೇರ್ ಫ್ರಮ್ ಓಲ್ಡ್ ಪಾರ್ಟ್ನರ್. ಎರಡನೇ ಕೇಸ್ ಏನು ಅಂದರೆ, ವೆನ್ ಓಲ್ಡ್ ಪಾರ್ಟ್ನರ್ ಸರೆಂಡರ್ ಶೇರ್ ಟುವರ್ಡ್ಸ್ ನ್ಯೂ ಪಾರ್ಟ್ನರ್. ಮೂರನೇ ಕೇಸಲ್ಲಿ ವೆನ್ ರಿಮೈನಿಂಗ್ ಪ್ರಾಫಿಟ್ ಇಸ್ ಶೇರ್ಡ್ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್. ಈ ರೀತಿ ಪ್ರಾಬ್ಲಮ್ಗಳು ಬರುತ್ತೆ. ಇದು ಪ್ರಾಬ್ಲಮ್ ನೋಡಿದ್ರೆ ನಿಮಗೆ ಇದೇ ಕೇಸ್ ಅಂತ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇಸ್ 1 ವೆನ್ ನ್ಯೂ ಪಾರ್ಟ್ನರ್ ಅಕ್ವೈರ್ ಶೇರ್ ಫ್ರಮ್ ಓಲ್ಡ್ ಪಾರ್ಟ್ನರ್ ಈ ಒಂದು ಕೇಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪ ಇದು 3 ಕೇಸ್ ಇದೆ, ಏನೇನೋ ಹೇಳಿದ್ರು ಅಂತ ಅನ್ಕೋಬೇಡಿ. ಪ್ರಾಬ್ಲಮ್ ನೋಡಿದಾಗ ಇದೇ ಕೇಸ್ ಅಂತ ನಿಮಗೆ ಈಸಿಯಾಗಿ ಐಡೆಂಟಿಫೈ ಗೊತ್ತಾಗುತ್ತೆ. ಪ್ರಾಬ್ಲಮ್ ನೋಡೋಣ, ಆಗ ನಿಮಗೆ ಈ ಕೇಸ್ ಗೊತ್ತಾಗುತ್ತೆ. ಮತ್ತೆ ಈ 3 ಕೇಸನ್ನು ನೀವು ತಿಳ್ಕೊಂಬಿಟ್ರೆ ನಿಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಬನ್ನಿ ನೋಡೋಣ ಮೊದಲನೇ ಕೇಸ್. ನೋಡಿ, ಕೇಸ್ 1 ವೆನ್ ನ್ಯೂ ಪಾರ್ಟ್ನರ್ ಅಕ್ವೈರ್ ಶೇರ್ ಫ್ರಮ್ ಓಲ್ಡ್ ಪಾರ್ಟ್ನರ್. ಈ ಒಂದು ಕೇಸಲ್ಲಿ ನಿಮಗೆ 2 ರೀತಿ ಪ್ರಾಬ್ಲಮ್ಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಮೊದಲನೇ ಟೈಪ್ ಯಾವ ಥರ ಇರುತ್ತೆ ಅಂದರೆ, ಸ್ಯಾಕ್ರಿಫೈಸ್ ರೇಷಿಯೋ ನಾಟ್ ಗಿವನ್ ಡೈರೆಕ್ಟ್ಲಿ ಇನ್ ದ ಪ್ರಾಬ್ಲಮ್. ಎರಡನೇ ಟೈಪಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಾಬ್ಲಮಲ್ಲೇ ಕೊಟ್ಬಿಟ್ಟಿರ್ತಾರೆ. ಆಯಿತಾ? ಇಲ್ಲಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮೊದಲು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಪ್ರಾಬ್ಲಮಲ್ಲಿ ಅವರೇ ನೇರವಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಬಿಟ್ಟಿರ್ತಾರೆ. ಕೆಲವೊಂದು ಪ್ರಾಬ್ಲಮಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿರೋದಿಲ್ಲ, ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈಗ ಕೇಸ್ 1ಗೆ ಸಂಬಂಧಪಟ್ಟಂತೆ ಈ 2 ರೀತಿಯ ಪ್ರಾಬ್ಲಮ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ವಿಡಿಯೋವನ್ನು ಕಡೆಯವರೆಗೂ ನೋಡಿ. ಮತ್ತೆ ಕಡೆಯದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕತೆ ಥರ ಹೇಳ್ತೀನಿ. ಆಗ ನಿಮಗೆ ಫಾರ್ಮುಲಾಸು ಎಲ್ಲ ಪ್ರತಿಯೊಂದು ಅರ್ಥ ಆಗುತ್ತೆ. ಹಾಗಾಗಿ ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮೊದಲನೇ ಪ್ರಾಬ್ಲಮ್ ಹೇಗಿದೆ. P and Q are partners sharing profits in the ratio of 2:1. They admitted R into partnership, giving him 1/5 share, which he acquired from P and Q in 1:2 ratio. Calculate new profit sharing ratio. ನೋಡಿ, ಮೊದಲಿಗೆ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದಾರೆ, P ಮತ್ತು Q ಅಂತ. ಇವರು ಪ್ರಾಫಿಟನ್ನು 2:1 ರೇಷಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ರು. P ಮತ್ತು Q ಓಲ್ಡ್ ಪಾರ್ಟ್ನರ್, ಸೊ 2:1 ಇವ್ರದ್ದು ಓಲ್ಡ್ ರೇಷಿಯೋ. ಇವರು ಆರ್ ಅನ್ನೋ ಹೊಸ ಪಾರ್ಟ್ನರ್ನ ಬಿಸ್ನೆಸ್ಗೆ ಸೇರಿಸ್ಕೋತಾರೆ. ಆರ್ಗೆ 1/5 ಪ್ರಾಫಿಟ್ ಅನ್ನು ಕೊಡ್ತಾರೆ. ಇದು ಆರ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅಂದರೆ ಬಿಸ್ನೆಸ್ಸಲ್ಲಿ 5 ರೂಪಾಯಿ ಲಾಭ ಬಂದರೆ 1 ರೂಪಾಯಿ ಆರ್ಗೆ ಕೊಡ್ತಾರೆ ಅಂತ ಅರ್ಥ. ಈ 1/5ನ ಆರ್ ಯಾವ ರೀತಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಪಿ ಇಂದ 1 ಭಾಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಕ್ಯೂ ಇಂದ 2 ಭಾಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ನಾನು ಆಗಲೇ ಹೇಳಿದೆ, ಇದು ಕೇಸ್ 1. ಇಲ್ಲಿ ನ್ಯೂ ಪಾರ್ಟ್ನರ್ ಏನು ಮಾಡಿದ್ದಾನೆ, ಶೇರನ್ನು ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದು ಕೇಸ್ 1 ಮತ್ತೆ ಟೈಪ್ 1ಗೆ ಬರುತ್ತೆ. ಅಂದರೆ ಟೈಪ್ 1ನಲ್ಲಿ ಏನು ಹೇಳಿದೆ, ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ನೇರವಾಗಿ ಕೊಟ್ಟಿರೋದಿಲ್ಲ ಅಂತ. ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ನೇರವಾಗಿ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಎರಡನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ, ನಾನು ಬರ್ಕೊಂಡಿದ್ದೀನಿ ಏನೇನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಅಂತ. ಪಿ ಮತ್ತು ಕ್ಯೂ ಇಬ್ಬರು ಓಲ್ಡ್ ಪಾರ್ಟ್ನರ್ ಇದ್ದಾರೆ. ಇವ್ರದ್ದು 2:1 ಪ್ರಾಫಿಟನ್ನು ಹಂಚ್ಕೋತಾ ಇರೋ ಓಲ್ಡ್ ರೇಷಿಯೋ. ಆರ್ ಅನ್ನೋರು ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರ್ಕೊಂಡಿದ್ದಾರೆ. ಆರ್ಗೆ 1/5 ಪ್ರಾಫಿಟನ್ನು ಕೊಡ್ತಾರೆ. ಇದು ಹೊಸ ಪಾರ್ಟ್ನರ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗುತ್ತೆ. ಈ 1/5 ಹೊಸ ಪಾರ್ಟ್ನರು 1 ಭಾಗ ಪಿ ಇಂದ ತಗೊಂಡಿದ್ದಾನೆ, 2 ಭಾಗ ಕ್ಯೂ ಇಂದ ತಗೊಂಡಿದ್ದಾನೆ. ಅಂದರೆ ಇದು 1/3 ಅಥವಾ 1/3 ಮತ್ತೆ 2/3 ಅಂತ ಆಗುತ್ತೆ. ಸೊ 1 + 2 3. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಆನ್ಸರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಿಷ್ಟು ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಶನ್. ನೋಡಿ, ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 2 ಸ್ಟೆಪ್ಪನ್ನು ಫಾಲೋ ಮಾಡ್ತೀವಿ.
ಮೊದಲನೇ ಸ್ಟೆಪ್ಪಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ವಿಡಿಯೋ ಮಾಡುವಾಗಲೇ ಹೇಳಿದ್ದೀನಿ. ಈ ಕೇಸ್ ಬಂದಾಗ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನ್ಯೂ ಪಾರ್ಟ್ನರ್ ಶೇರ್ ಇಂಟು ಶೇರ್ ಅಕ್ವೈರ್ಡ್ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಸೊ ನೀವು ವಿಡಿಯೋ ನೋಡಿಲ್ಲ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ವಿಡಿಯೋ ನೋಡ್ಕೊಂಡು ಬನ್ನಿ. ಈಗ ಮೊದಲು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಕೇಸಲ್ಲಿ ನ್ಯೂ ಪಾರ್ಟ್ನರ್ ಶೇರ್ ಇಂಟು ಶೇರ್ ಅಕ್ವೈರ್ಡ್ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಈಗ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪಿ ನೋಡೋಣ ಬನ್ನಿ. ನೋಡಿ, ಸ್ಯಾಕ್ರಿಫೈಸ್ ರೇಷಿಯೋ ಪಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹೊಸ ಪಾರ್ಟ್ನರ್ ಶೇರ್ ಎಷ್ಟು ನೋಡಿ ಇಲ್ಲಿ ಕೊಟ್ಟಿದ್ದೀವಿ. ಹೊಸ ಪಾರ್ಟ್ನರ್ ಶೇರ್ ಎಷ್ಟು 1/5, ಇದು ನ್ಯೂ ಪಾರ್ಟ್ನರ್ ಶೇರ್ 1/5 ಇಂಟು ಶೇರ್ ಅಕ್ವೈರ್ಡ್ ಎಷ್ಟು ಅಂದರೆ ಪಿ ಇಂದ ಹೊಸ ಪಾರ್ಟ್ನರ್ ಎಷ್ಟು ಭಾಗವನ್ನು ತಗೊಂಡಿದ್ದಾನೆ ನೋಡಿ, 1 ಭಾಗವನ್ನು ತಗೊಂಡಿದ್ದಾನೆ. ಎಷ್ಟರಲ್ಲಿ 1 ಭಾಗ? 3. 1 + 2 3. 3 ಭಾಗದಲ್ಲಿ 1 ಭಾಗವನ್ನು ಪಿ ಇಂದ ತಗೊಂಡಿದ್ದಾನೆ, ಅಂದರೆ 1 ಭಾಗ 1/3. ಈಗ ಇದನ್ನ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ ಇಂಟು ನ್ಯೂಮರೇಟರ್ 1 ಇಂಟು 1 1 ಡಿವೈಡೆಡ್ ಬೈ 5 3 15. ಇಷ್ಟೇ, ಇದೇ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪಿ. ಹಾಗೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಕ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡಿ. ನೋಡಿ ಫಾರ್ಮುಲಾ ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು 1/5 ಇಂಟು ಶೇರ್ ಅಕ್ವೈರ್ಡ್ ಎಷ್ಟಿದೆ, ಕ್ಯೂ ಇಂದ ಎಷ್ಟನ್ನು ಅಕ್ವೈರ್ ಮಾಡ್ಕೊಂಡಿದ್ದಾನೆ ನೋಡಿ, 2 ಭಾಗವನ್ನು ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಎಷ್ಟರಲ್ಲಿ? 3ರಲ್ಲಿ 2 ಭಾಗವನ್ನು ಅಕ್ವೈರ್ ಮಾಡ್ಕೊಂಡಿದ್ದಾನೆ. 2 ಭಾಗ 2/3. ಈಗ 1 ಇಂಟು 2 2 5 3 15. ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಕ್ಯೂ. ಇದನ್ನು ಮತ್ತೆ ನೀವು ಸಿಂಪ್ಲಿಫೈ ಮಾಡೋದಕ್ಕೇನು ಹೋಗಬೇಡಿ. ಸೊ 1:2 ಬರುತ್ತೆ, ಸಿಂಪ್ಲಿಫೈ ಮಾಡಬೇಡಿ. ಸೊ ಇಷ್ಟೇ ಇಟ್ಕೊಂಡಿರಿ. ನೆಕ್ಸ್ಟ್ ಸ್ಟೆಪ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ಸ್ಟೆಪ್ 2ನಲ್ಲಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾನು ಶಾರ್ಟಾಗಿ ಬರೆದಿದ್ದೀನಿ, ನೀವು ಎಕ್ಸಾಮಲ್ಲಿ ಶಾರ್ಟ್ ಫಾರ್ಮ್ ಯೂಸ್ ಮಾಡಬೇಡಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತಲೇ ಬರೀರಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ, ಇದು ಫಾರ್ಮುಲಾ ಆಗುತ್ತೆ. ಈಗ ಮೊದಲನೆಯ ಓಲ್ಡ್ ಪಾರ್ಟ್ನರ್ ಯಾರು? ಪಿ. ಪಿದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಪಿದು ಓಲ್ಡ್ ರೇಷಿಯೋ ಏನಿದೆ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಪಿ ಎಷ್ಟು? 2 ಭಾಗ, ಕ್ಯೂದು 1 ಭಾಗ, ಇದು ಓಲ್ಡ್ ರೇಷಿಯೋ ಆಗುತ್ತೆ. ಪಿ ಓಲ್ಡ್ ರೇಷಿಯೋ 2/3 ಮೈನಸ್ ಪಿದು ಸ್ಯಾಕ್ರಿಫೈಸ್ ರೇಷಿಯೋ ಏನು ನಮ್ಗೆ ಇಲ್ಲೇ ಬಂದಿದೆ ನೋಡಿ, ಇದೇ ಪಿದು ಸ್ಯಾಕ್ರಿಫೈಸ್ ರೇಷಿಯೋ 1/15. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ನಿಮಗೆ ಸಿಂಪ್ಲಿಫೈ ಮಾಡೋದು ಗೊತ್ತಿದೆ ಅಂತ ಅನ್ಕೋತೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ವಿಡಿಯೋದಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನ ವಿಡಿಯೋ ನೋಡಿ. ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕಾದ್ರೆ ತುಂಬ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಸೊ ಏನು ಮಾಡಬೇಕು? 15 ಇಂಟು 3 ಏನಾಗುತ್ತೆ? 15 3 45. ಮತ್ತೆ ಮೊದಲನೇ ಫ್ರಾಕ್ಷನ್ ತಗೊಬೇಕು. ಮೊದಲನೇ ಫ್ರಾಕ್ಷನ್ ತಗೊಂಡು ಮೊದಲನೇ ಫ್ರಾಕ್ಷನ್ದು ನ್ಯೂಮರೇಟರ್ ಇಂಟು ಎರಡನೇ ಫ್ರಾಕ್ಷನ್ ಡಿನಾಮಿನೇಟರ್. 15 ಇಂಟು 2 30. ಮೈನಸ್ ಇದೆ, ಮೈನಸ್ ಬರ್ಕೋಬೇಕು. ಈಗ ಎರಡನೇ ಫ್ರಾಕ್ಷನ್ ತಗೊಂಡು ಎರಡನೇ ಫ್ರಾಕ್ಷನ್ ನ್ಯೂಮರೇಟರ್ ಇಂಟು ಮೊದಲನೇ ಫ್ರಾಕ್ಷನ್ನ ಡಿನಾಮಿನೇಟರ್ 1 ಇಂಟು 3 ಆಗುತ್ತೆ. ಈಗ ಏನಾಗುತ್ತೆ? 30ಯಲ್ಲಿ 3 ಮೈನಸ್ ಮಾಡಿದ್ರೆ 27/45 ಆಗುತ್ತೆ. ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಪಿ. ಹಾಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎರಡನೇ ಓಲ್ಡ್ ಪಾರ್ಟ್ನರ್ ಕ್ಯೂ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಬರೀತೀನಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಕ್ಯೂ ಇಸ್ ಈಕ್ವಲ್ ಟು, ನೋಡಿ ಕ್ಯೂದು ಓಲ್ಡ್ ರೇಷಿಯೋ ಎಷ್ಟು? 1/3 ಮೈನಸ್ 1/3 ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು? ನಮಗೆ ಎಲ್ಲೇ ಬಂದಿದೆ ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು? 2/15. 1/3 ಮೈನಸ್ 2/15. ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡಿ. ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 15 3 45 ಆಗುತ್ತೆ. 45 ಡಿನಾಮಿನೇಟರ್ ಆಗುತ್ತೆ. ಮೊದಲನೇ ಫ್ರಾಕ್ಷನ್ ನ್ಯೂಮರೇಟರ್ ಇಂಟು ಎರಡನೇ ಫ್ರಾಕ್ಷನ್ ಡಿನಾಮಿನೇಟರ್ 1 ಇಂಟು 15 ಆಗುತ್ತೆ. ಮೈನಸ್ ಇದೆ, ಮೈನಸ್ ಬರೀರಿ. ಎರಡನೇ ಫ್ರಾಕ್ಷನ್ ನ್ಯೂಮರೇಟರ್ ಇಂಟು ಮೊದಲನೇ ಫ್ರಾಕ್ಷನ್ನ ಡಿನಾಮಿನೇಟರ್ 3 ಇಂಟು 2 6 ಆಗುತ್ತೆ. 15ಅಲ್ಲಿ 6 ಹೋದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. 9/45. ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಕ್ಯೂ. ಸೊ ಈಗ ಎಲ್ಲ ಪಾರ್ಟ್ನರ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಲ್ಲಿ ಬರ್ಕೊಳ್ಳಿ. ನ್ಯೂ ಪ್ರಾಫಿಟ್ ಶೇರಿಂಗ್
ರೇಷಿಯೋ ಆಫ್ ಪಿ ಕ್ಯೂ ಆ್ಯಂಡ್ ಹೊಸ ಪಾರ್ಟ್ನರ್ ಯಾರು ಆರ್ ಪಿ ಕ್ಯೂ ಆರ್ ಪಿ ಇದೆಷ್ಟು 27/45 ಇಸ್ಟು 9/45 ಇಸ್ಟು ಆರ್ದು ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಯಾರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಪ್ರಾಫಿಟು 1/5 ಕೊಡ್ತಾ ಇದ್ದಾರೆ. ಇದು ಆರ್ದು ಪ್ರಾಫಿಟ್ 1/5. ಈಗ ನೋಡಿ ಎಲ್ಲ ಫ್ರಾಕ್ಷನ್ದು ಡಿನಾಮಿನೇಟರ್ ಸೇಮ್ ಇದೆಯಾ ಇಲ್ಲ ಅಲ್ವಾ? ಸೊ ಈಗ ಇದು 45 ಆಗ್ಬೇಕಾದ್ರೆ ನಾವೇನು ಮಾಡಬೇಕು? 5 ಇಂಟು 9 45 ಡಿನಾಮಿನೇಟರ್ಗೆ 9 ಮಲ್ಟಿಪ್ಲೈ ಮಾಡಿದ್ವಿ, ನ್ಯೂಮರೇಟರ್ಗೆ ಏನು ಮಾಡಿ 9 ಮಲ್ಟಿಪ್ಲೈ ಮಾಡಿ. ಆಗ ಈ ಫ್ರಾಕ್ಷನ್ ಏನಾಗುತ್ತೆ 9/45 ಆಗುತ್ತೆ. ಈಗ ಡಿನಾಮಿನೇಟರ್ ಇಲ್ಲ, ಇದು 45 ಇದು 45 ಇದು 45 ಆಯ್ತಲ್ಲ. ಈಗ ಡಿನಾಮಿನೇಟರ್ ಎಲ್ಲ ರಿಮೂವ್ ಮಾಡಿ ಉಳಿಯೋದೇನು 27/9/9. ಈಗ ಇದು 3 ಕೂಡ ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತಾ? ಆಗುತ್ತೆ. 3 ಇಂದ ಹೋಗುತ್ತೆ, 9 ಇಂದನೂ ಹೋಗುತ್ತೆ. ಸೊ ಬೆಟರ್ 9 ಇಂದ ಡಿವೈಡ್ ಮಾಡಿ, ಅಥವಾ ನಿಮಗೆ 3 ಇಂದ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ, 3 ಇಂದನೂ ಮಾಡ್ಬೋದು. ನೋಡಿ 3 3s are 9, 3 3s are 9, 3 9s are 27. ಮತ್ತೆ ಇದು 3 ಇಂದನೇ ಡಿವೈಡ್ ಆಗುತ್ತೆ. 3 1s are 3, 3 1s are 3, 3 3s are 9. ಸೊ ಫೈನಲ್ ಆನ್ಸರ್ 3:1:1. ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗುತ್ತೆ. ಇದು ಉತ್ತರ ಆಗುತ್ತೆ. ಇದೇ ಥರದ್ದು ನಿಮಗೆ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಆ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿ ಉತ್ತರವನ್ನು ಕಮೆಂಟಲ್ಲಿ ಹಾಕಿ ಸರಿನೋ ತಪ್ಪು ಅಂತ ಹೇಳ್ತೀನಿ. ಮತ್ತೆ ಎರಡನೇ ಪ್ರಾಬ್ಲಮ್ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡನೇ ಥರದ ಸೆಕೆಂಡ್ ಟೈಪ್ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಪ್ರಕಾಶ್ ಅಂಡ್ ಆಕಾಶ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. They admitted Ramesh into partnership, giving him 1/5 share, which he acquires from Prakash and Akash in 2:1 ratio. Calculate new profit sharing ratio. ಇದು ಮೊದಲನೇ ಪ್ರಾಬ್ಲಮ್ ನಾನು ಮಾಡಿದ್ನಲ್ವಾ, ಅದೇ ಥರದ್ದು ಸಿಮಿಲರ್ ಪ್ರಾಬ್ಲಮ್. ಹಾಗಾಗಿ ಇದನ್ನು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕಮೆಂಟಲ್ಲಿ ಹಾಕಿ ಉತ್ತರ ಸರಿನೋ ತಪ್ಪು ಅಂತ ನಾನು ಹೇಳ್ತೀನಿ. ಈಗ ಎರಡನೇ ಥರದ ಪ್ರಾಬ್ಲಮ್ ಹೇಳ್ಕೊಡ್ತೀನಿ ನೋಡಿ. ಟೈಪ್ 2 ಪ್ರಾಬ್ಲಮ್. ಇಲ್ಲಿ ಅವರೇ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಬಿಟ್ಟಿರ್ತಾರೆ. ನಾವು ಸ್ಟೆಪ್ 1 ಸ್ಯಾಕ್ರಿಫೈಸ್ ರೇಷಿಯೋ ಮಾಡೋದಲ್ವಾ, ಅದನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಇದು ನೋಡಿ, ಎ ಅಂಡ್ ಬಿ were partners in a firm sharing profits in the ratio of 3:2. They admitted C for 3/7 share, which he took ಅಥವಾ which he acquires 2/7 from A and 1/7 from B. Calculate new profit sharing ratio. ಇಲ್ಲಿ ನೋಡಿ, ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ. ಇವರು 3:2 ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೋತಾ ಇರ್ತಾರೆ. ಸೊ ಇಲ್ಲಿ ಸಿ ಅನ್ನೋ ಹೊಸ ಪಾರ್ಟ್ನರ್ನ 3/7 ಪ್ರಾಫಿಟ್ಗೆ ಸೇರಿಸ್ಕೊತಾರೆ ಬಿಸ್ನೆಸ್ಗೆ. ಇವನಿಗೆ ಸಿಗೆ 3/7 ಪ್ರಾಫಿಟ್ ಕೊಡ್ತಾರೆ. ಈ 3/7ನ ಇವನು ಯಾವ ರೀತಿ ತಗೋತಾನೆ ಅಂದರೆ 2/7 ಎ ಇಂದ ತಗೋತಾನೆ, 1/7 ಬಿ ಇಂದ ತಗೋತಾನೆ ಅಂತ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಇಲ್ಲಿ ಎ ಬಿ ಓಲ್ಡ್ ಪಾರ್ಟ್ನರ್ಸ್ 3:2 ಓಲ್ಡ್ ರೇಷಿಯೋ. ಸಿ ಅನ್ನೋ ಹೊಸ ಪಾರ್ಟ್ನರ್ 3/7 ಇವನಿಗೆ ಕೊಡುವಂಥ ಶೇರು. ಈ 3/7ನ ಹೇಗೆ ತಗೋತಾನೆ? 2/7 ಎ ಇಂದ 1/7 ಬಿ ಇಂದ ತಗೋತಾನೆ. ಇಲ್ಲಿ 2/7 ಮತ್ತು 1/7 ಏನು ಕೊಟ್ಟಿದ್ದಾರೋ ಅದನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ನೇರವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಸ್ಟೆಪ್ 1 ಮಾಡುವ ಅವಶ್ಯಕತೆ ಇರೋದಿಲ್ಲ. ಈಗ ನೀವು ಕೇಳ್ಬೋದು, ನಮಗೆ ಇದೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಗೆ ಗೊತ್ತಾಗುತ್ತೆ? ಹಿಂದಿನ ಪ್ರಾಬ್ಲಮಲ್ಲೂ ಕೂಡ ನಿಮ್ಗೆ ಏನು ಕೊಟ್ಟಿದ್ರು, 1:2 ಏನೋ ಕೊಟ್ಟಿದ್ದಲ್ವಾ. ಸೊ ಅದನ್ನೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ನಾವು ಯಾಕೆ ತೊಗೊಂಡಿಲ್ಲ ಅಂತ ಕೇಳ್ಬೋದು. ನೋಡಿ, ಇದು ಸ್ಯಾಕ್ರಿಫೈಸ್ ರೇಷಿಯೋ ಹೌದು ಅಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ ನೋಡಿ. ಹಿಂದಿನ ಪ್ರಾಬ್ಲಮ್ ಅನ್ನು ಕೂಡ ನಾನು ಎಕ್ಸಾಂಪಲ್ ಆಗಿ ತಗೊಂಡು ಹೇಳ್ತೀನಿ ನೋಡಿ. ಹಿಂದಿನ ಪ್ರಾಬ್ಲಮ್ ಕ್ವಶನ್ ನೋಡಿ. ನೋಡಿ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ? ಆರ್ಗೆ ಎಷ್ಟು ಪ್ರಾಫಿಟ್ ಕೊಡ್ತಾ ಇದ್ದಾರೆ? ಆರ್ಗೆ 1/5 ಪ್ರಾಫಿಟ್ ಕೊಡ್ತಾ ಇದ್ದಾರೆ. ಈ 1/5ನ ಯಾವ ರೀತಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ? ಒಂದು ಭಾಗ ಪಿ ಇಂದ, 2 ಭಾಗ ಕ್ಯೂ ಇಂದ. ಅಂದರೆ ಒಂದು ಭಾಗ ಪಿ ಇಂದ, 2 ಭಾಗ ಕ್ಯೂ ಇಂದ. ನೋಡಿ, ಇದು ಎರಡನ್ನು ಆ್ಯಡ್ ಮಾಡಿ, ಇದೆರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ 1/5 ಬರುತ್ತೆ. ಚೆಕ್ ಮಾಡಿ ನೋಡಿ. 1 + 3 ಒಂದು ಭಾಗ ಪಿ ಇಂದ, 2 ಭಾಗ ಕ್ಯೂ ಇಂದ. ಎರಡು ಆ್ಯಡ್ ಮಾಡೋದು ಏನಾಗುತ್ತೆ? ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 3 ಹಾಗೆ ತಗೋತೀನಿ.
2 + 1 3 ಆಗುತ್ತೆ. 3/3 = ಏನಾಗುತ್ತೆ 1 ಆಗುತ್ತೆ. 1/5 ಆಗೋದಿಲ್ಲ. ಸೊ ಈ ಥರ ಇದ್ದಾಗ ಇದು ಸ್ಯಾಕ್ರಿಫೈಸ್ ರೇಷಿಯೋ ಅಲ್ಲ ಅಂತ ನೀವು ಅನ್ಕೋಬೇಕು. ಅಂದರೆ ಇಲ್ಲಿ ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೋ ಅದೆರಡು ಆ್ಯಡ್ ಮಾಡಿದ್ರೆ ಅದು ನ್ಯೂ ಪಾರ್ಟ್ನರ್ ಶೇರ್ ಬಂದರೆ ಅದು ಸ್ಯಾಕ್ರಿಫೈಸ್ ರೇಷಿಯೋ ಅಂತ. ನ್ಯೂ ಪಾರ್ಟ್ನರ್ ಶೇರ್ ಬಂದಿಲ್ಲ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಈಗ ನೋಡಿ, ಇಲ್ಲಿ ಪ್ರಸ್ತುತ ಈ ಪ್ರಾಬ್ಲಮಲ್ಲಿ ನ್ಯೂ ಪಾರ್ಟ್ನರ್ಗೆ ಎಷ್ಟು ಶೇರ್ ಕೊಟ್ಟಿದ್ದಾರೆ? 3/7 ಕೊಟ್ಟಿದ್ದಾರೆ. ಯಾರಿಗೆ? ಸಿಗೆ 3/7 ಕೊಟ್ಟಿದ್ದಾರಲ್ವಾ. ಈ 3/7 ಯಾವ ರೀತಿ ಅಕ್ವೈರ್ ಮಾಡ್ಕೋತಾನೆ? 2/7 ಎ ಇಂದ, 1/7 ಬಿ ಇಂದ. ಇದು ಎರಡನ್ನು ಕೂಡ ಪ್ಲಸ್ ಮಾಡಿದ್ರೆ ಏನಾಗುತ್ತೆ? ಡಿನಾಮಿನೇಟರ್ 7, ಎರಡಕ್ಕೂ 7 ಇದೆ. 2 + 1 3 ಆಗುತ್ತೆ. 3/7 ಬಂತು. ಈ 3/7 ಏನು? ನ್ಯೂ ಪಾರ್ಟ್ನರ್ ಶೇರ್ ಅಲ್ವಾ. ಸೊ ಇದೆರಡು ಆ್ಯಡ್ ಮಾಡಿದ್ರೆ ಈ ನ್ಯೂ ಪಾರ್ಟ್ನರ್ ಶೇರ್ ಬಂದರೆ ಇದನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಸ್ಟೆಪ್ 1 ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಏನಾದರೂ ನೀವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಸರಿಯಾದ ಆನ್ಸರ್ ಬರೋದಿಲ್ಲ, ಆನ್ಸರ್ ತಪ್ಪಾಗುತ್ತೆ. ಆಯ್ತಲ್ವಾ? ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಾರೆ ಅಂತ. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫಾರ್ಮುಲಾ ಬರ್ಕೊಂಡಿದ್ದೀನಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ = ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ಹಿಂದಿನ ಪ್ರಾಬ್ಲಮಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಸ್ಟೆಪ್ ಯೂಸ್ ಮಾಡಿದ್ವಿ. ಮೊದಲನೇ ಸ್ಟೆಪ್ಪಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸ್ಟೆಪ್ 2ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನೇರವಾಗಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೋದು ಈ ಪ್ರಾಬ್ಲಮಲ್ಲಿ. ಕಾರಣ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ, ಹಾಗಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಸ್ಟೆಪ್ 1 ಮಾಡುವ ಅವಶ್ಯಕತೆ ಇಲ್ಲ. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನೋಡಿ, ಇಲ್ಲಿ ಎ ಇವರ ಓಲ್ಡ್ ರೇಷಿಯೋ ಎಷ್ಟು? 3/5 ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಏನು? ಏದು ನೋಡಿ, ಎ ಇಂದ 2/7 ಪ್ರಾಫಿಟನ್ನು ಹೊಸ ಪಾರ್ಟ್ನರ್ ತೊಗೊಂಡಿದ್ದಾರೆ. ಇದೇ ಸ್ಯಾಕ್ರಿಫೈಸ್ ರೇಷಿಯೋ 2/7. ಈಗ ಈ ಫ್ರಾಕ್ಷನ್ನ ಸಿಂಪ್ಲಿಫೈ ಮಾಡಿ. ಈಗ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಏನಾಗುತ್ತೆ? 5 × 7 ಏನಾಗುತ್ತೆ? 35 ಆಗುತ್ತೆ. ಡಿನಾಮಿನೇಟರ್ 35 ಆಯಿತು. ಈಗ ಮೊದಲನೇ ಫ್ರಾಕ್ಷನ್ ತಗೊಳ್ಳಿ. ಮೊದಲನೇ ಫ್ರಾಕ್ಷನ್ನ ನ್ಯೂಮರೇಟರ್ ಇಂಟು ಸೆಕೆಂಡ್ ಫ್ರಾಕ್ಷನ್ ಡಿನಾಮಿನೇಟರ್. 3 × 7 ಏನಾಗುತ್ತೆ? 21 ಆಗುತ್ತೆ. ಮೈನಸ್ ಇತ್ತು, ಮೈನಸ್ ಬರ್ಕೊಂಡಿದ್ದೀವಿ. ಎರಡನೇ ಫ್ರಾಕ್ಷನ್ ತಗೊಳ್ಳಿ. ಎರಡನೇ ಫ್ರಾಕ್ಷನ್ನ ನ್ಯೂಮರೇಟರ್ ಇಂಟು ಮೊದಲನೇ ಫ್ರಾಕ್ಷನ್ ಡಿನಾಮಿನೇಟರ್. 5 × 2 = 2 × 5 = 10. ಏನಾಯ್ತು ಇಲ್ಲಿ? 21 - 10 11/35 ಆಗುತ್ತೆ. ನೆಕ್ಸ್ಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನೋಡಿ, ಬಿದು ಓಲ್ಡ್ ರೇಷಿಯೋ ಎಷ್ಟು? 2/5 ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು ಬಿದು? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 1/7. ಈಗ ಸಿಂಪ್ಲಿಫೈ ಮಾಡಿ. ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 5 × 7 35. ಫಸ್ಟ್ ಫ್ರಾಕ್ಷನ್ ತಗೊಳ್ಳಿ. ಫಸ್ಟ್ ಫ್ರಾಕ್ಷನ್ ನ್ಯೂಮರೇಟರ್ ಇಂಟು ಸೆಕೆಂಡ್ ಫ್ರಾಕ್ಷನ್ ಡಿನಾಮಿನೇಟರ್. 2 × 7 14. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಸೆಕೆಂಡ್ ಫ್ರಾಕ್ಷನ್ ನ್ಯೂಮರೇಟರ್ ಇಂಟು ಫಸ್ಟ್ ಫ್ರಾಕ್ಷನ್ ಡಿನಾಮಿನೇಟರ್. 1 × 5 5. ಸೊ ಈಗ 14 - 5 ಏನಾಗುತ್ತೆ? 9 ಆಗುತ್ತೆ. 9/35. ಈಗ ನೆಕ್ಸ್ಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3 ಪಾರ್ಟ್ನರ್ದು ಬರೀರಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ, ಬಿ ಆ್ಯಂಡ್ ಸಿ. ಏದೆಷ್ಟು? ಇಲ್ಲಿ ಬಂದಿದೆ ನೋಡಿ, 11/35 ಇಷ್ಟು. ಬಿದೆಷ್ಟು? 9/35. ಸಿದೆಷ್ಟು? ಸಿದು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ ನೋಡಿ. ಹೊಸ ಪಾರ್ಟ್ನರ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ನ್ಯೂ ಪಾರ್ಟ್ನರ್ 3/7. ಈಗ ನೋಡಿ, ಡಿನಾಮಿನೇಟರ್ ಎಲ್ಲ ಸೇಮ್ ಇಲ್ಲ. ಸೇಮ್ ಆಗಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ? 7ಗೆ ಎಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 35 ಆಗುತ್ತೆ? 7 × 5 = 35. ಇಲ್ಲಿ ಡಿನಾಮಿನೇಟರ್ಗೆ 5 ಮಲ್ಟಿಪ್ಲೈ ಮಾಡಿದ್ವಿ, ನ್ಯೂಮರೇಟರ್ಗೂ 5 ಮಲ್ಟಿಪ್ಲೈ ಮಾಡಿ. ಆಗ ಏನಾಗುತ್ತೆ? ಹೊಸ ರೇಷಿಯೋ ಇದು ಡಿನಾಮಿನೇಟರ್ ಎಲ್ಲ 35 ಆಯಿತು. ನ್ಯೂಮರೇಟರ್ ಇದು 11,
3 5s 15. ಇದು ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. 15 9 11 ಒಂದೇ ಟೇಬಲ್ ಇಂದ ಡಿವೈಡ್ ಆಗಲ್ಲ, ಹಾಗಾಗಿ ಇಷ್ಟೇ ಆನ್ಸರ್. ಸೊ ಈಗ ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ನೋಡಿ, ಕೇಸ್ 1 ಅಲ್ಲಿ ಎರಡು ತರ ಪ್ರಾಬ್ಲಮ್ ಕೊಡ್ತಾರೆ ಅಂತ ಹೇಳಿದೆ. ಸ್ಯಾಕ್ರಿಫೈಸ್ ರೇಷಿಯೋ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಡೋದಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗೋ ಎರಡು ಸ್ಟೆಪ್ ಮಾಡ್ತೀವಿ. ಎರಡನೇ ಟೈಪ್ ಅಲ್ಲಿ ಅಂದ್ರೆ ಈಗ ಮಾಡಿದ ಲೆಕ್ಕದಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ನೇರವಾಗಿ ಕೊಡ್ತಾರೆ, ಆಗ ಒಂದೇ ಸ್ಟೆಪ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಅಂತ ಹೇಗೆ ಕಂಡುಹಿಡಿಬೇಕು ಅಂತಾನು ಹೇಳಿದೆ. ಸೊ ಈಗ ಟೈಪ್ 2ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಆ ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಅಲ್ಲಿ ಹಾಕಿ ಉತ್ತರ ಸರಿನೋ ತಪ್ಪು ಅಂತ ಹೇಳ್ತೀನಿ. ನೋಡಿ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಪ್ರಾಬ್ಲಮ್ ಕಾಣ್ತಾ ಇದೆ. ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. They admitted C as new partner for 3/10 share, which he acquired 2/10 from A, 1/10 from B. Calculate new profit sharing ratio. ಇದು ಟೈಪ್ 2ಗೆ ಸಂಬಂಧಪಟ್ಟ ಪ್ರಾಬ್ಲಮ್. ಇಲ್ಲಿ ನೋಡಿ, ನ್ಯೂ ಪಾರ್ಟ್ನರ್ದು ಶೇರ್ ಎಷ್ಟು? 3/10. ಈ 3/10 ನ ಹೇಗೆ ಅಕ್ವೈರ್ ಮಾಡ್ಕೊಂಡಿದ್ದಾನೆ? 2/10 ಎ ಇಂದ, 1/10 ಬಿ ಇಂದ. ಸೊ ಎರಡು ಆಡ್ ಮಾಡಿದ್ರೆ ಏನಾಗುತ್ತೆ? ಡಿನಾಮಿನೇಟರ್ 10, ಸೊ 2 + 1 3, 3/10 ಅಂದ್ರೆ ಇದೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಅರ್ಥ. ಸ್ಯಾಕ್ರಿಫೈಸ್ ರೇಷಿಯೋ ನೇರವಾಗಿ ಕೊಟ್ಟಿದ್ದಾರೆ, ಸೊ ನೀವು ಡೈರೆಕ್ಟ್ ಆಗಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈ ಎಕ್ಸಾಂಪಲ್ ನೀವು ತಿಳ್ಕೊಂಡ್ರೆ ನೀವು ಯಾವ ಫಾರ್ಮುಲಾನು ಕೂಡ ಬೈ ಹಾರ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈಗ ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಅಂದ್ರೆ ಸಣ್ಣ ಕತೆ ತರ ಹೇಳ್ತೀನಿ. ಇಲ್ಲಿ ಇಬ್ರು ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಎ ಮತ್ತೆ ಬಿ ಇಬ್ರು ಪಾರ್ಟ್ನರ್ ಇದ್ದಾರೆ. ಈ ಇಬ್ರು ಪಾರ್ಟ್ನರ್ ಕೂಡ ಬಿಸ್ನೆಸ್ ಅಲ್ಲಿ ಏನಾದ್ರು 100 ರೂಪಾಯಿ ಲಾಭ ಬಂತು ಅಂದ್ರೆ ಇಬ್ರು 50 ತಗೋತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಇದು ಮೊದಲನೇ ಸನ್ನಿವೇಶ. ಈಗ ಎ ಬಿ ಜೊತೆಗೆ ಸಿ ಅನ್ನೋ ಹೊಸ ಪಾರ್ಟ್ನರ್ ಸೇರ್ಕೊಂಡಿದ್ದಾರೆ. ಈಗ ಸಿಗೆ 30 ರೂಪಾಯಿ ಲಾಭ ಕೊಡ್ತಾ ಇದ್ದಾರೆ. ಅಂದ್ರೆ 100 ರೂಪಾಯಿ ಬಂದ್ರೆ ಸಿಗೆ 30 ರೂಪಾಯಿ ಕೊಟ್ಟಿದ್ದಾರೆ. ಈ 30 ರೂಪಾಯಿ ಸಿ ಯಾವ ರೀತಿ ತಗೊಂಡಿದ್ದಾನೆ ಅಂದ್ರೆ, ಒಂದು ಭಾಗ ಎ ಇಂದ, ಎರಡು ಭಾಗ ಬಿ ಇಂದ ತಗೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಈ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸಿಯಾಗಿ ಯಾವ ಫಾರ್ಮುಲಾನು ನೆನಪಲ್ಲಿ ಇಟ್ಕೊಳ್ದೆ ನೀವು ಸಾಲ್ವ್ ಮಾಡ್ಬೋದು. ಈಗ ಸಿಗೆ 30 ರೂಪಾಯಿ ಕೊಟ್ಟಿದ್ದಾರಲ್ವಾ, ಈ 30 ರೂಪಾಯಿ ಸಿ ಹೇಗೆ ತಗೋತಾ ಇದ್ದಾನೆ? ಒಂದು ಭಾಗ ಎ ಇಂದ, ಎರಡು ಭಾಗ ಬಿ ಇಂದ ತಗೋತಾ ಇದ್ದಾನೆ ಅಂತ ಕೊಟ್ಟಿದ್ದಾರಲ್ವಾ. ನೋಡಿ, 30 ರೂಪಾಯಿನ ಎಷ್ಟು ಭಾಗ ಮಾಡೋಣ? 3 ಭಾಗ, 1 2 3 ಅಂದ್ರೆ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 3 ಭಾಗ ಮಾಡಿದಾಗ ಒಂದು ಭಾಗ ಯಾರಿಂದ ತಗೊಂಡಿದ್ದಾನೆ? ಎ ಇಂದ ತಗೊಂಡಿದ್ದಾನೆ. ಎ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ? 10 ರೂಪಾಯಿ ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ಬಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ? ಬಿ 2 ಭಾಗ, ಬಿ 20 ರೂಪಾಯಿ ಬಿಟ್ಕೊಟ್ಟಿದ್ದಾನೆ. ಆಯ್ತಲ್ವಾ? ಇದು ಸ್ಯಾಕ್ರಿಫೈಸ್. ಮೊದಲು 50 ರೂಪಾಯಿ ಬರ್ತಾಯಿತ್ತು ಹೇಗೆ, 10 ರೂಪಾಯಿ ಬಿಟ್ಕೊಟ್ಟ. ಈಗ ಎಷ್ಟು ಬರುತ್ತೆ ಹೇಗೆ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಗ 40 ರೂಪಾಯಿ ಹೇಗೆ ಬರುತ್ತೆ. ಬಿ 20 ಬಿಟ್ಕೊಟ್ಟಿದ್ದಾನೆ, 30 ರೂಪಾಯಿ ಬಿಗೆ ಬರುತ್ತೆ, ಸಿಗೆ 30 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಷ್ಟೇ, ತುಂಬಾ ಸಿಂಪಲ್. ನೀವು ಈ ಸ್ಟೋರಿಯನ್ನು ಅರ್ಥ ಮಾಡ್ಕೊಂಡ್ರೆ. ಇಲ್ಲಿ ನಾನು ಏನು ಮಾಡಿದೆ ನಿಮಗೆ, ಸ್ಟೆಪ್ 1 ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಂದರೆ 10 ರೂಪಾಯಿ 20 ರೂಪಾಯಿ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ? ಈ 30 ರೂಪಾಯಿನ ಒಂದು ಭಾಗ ಇತ್ತಲ್ವಾ, ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. 30 ಇಂಟು ಒಂದು ಭಾಗ ಡಿವೈಡೆಡ್ ಬೈ 3, 10 ರೂಪಾಯಿ ಬಂತು. ಇಲ್ಲಿ ನಿಮಗೆ ಸಿಂಪಲ್ ಆಗಿ ಕತೆ ಹೇಳಿದ್ನೆಲ್ಲ 10 ರೂಪಾಯಿ ಬಂತು. ಬಿದು ಹೇಗೆ ಕಂಡುಹಿಡಿದೆ? 30 ಇಂಟು ಎರಡು ಭಾಗ 2/3 ಏನಾಗುತ್ತೆ? 20 ರೂಪಾಯಿ ಬಂತು. ಇಲ್ಲಿ 20 ರೂಪಾಯಿ ಹೇಳಿದೆ. ಸೊ ಈ ಫಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಸ್ಟೆಪ್ 1 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ? ಮೊದಲು 50 ಬರ್ತಾ ಇತ್ತು, 10 ರೂಪಾಯಿ ಬಿಟ್ಕೊಟ್ಟ, ಈಗ 40 ಬರ್ತಾ ಇದೆ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಮಾಡಿದ್ವಿ, ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂತು. ಇಷ್ಟೇ. ಈ ಕಥೆಯನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವ ಫಾರ್ಮುಲಾನು ಕೂಡ ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಕೇಸ್ 2 ಮತ್ತು ಕೇಸ್ 3ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ನ ಮಾಡಿ ಹಾಕ್ತೀನಿ. ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.